Welcome to Dehamrita YouTube channel. Please subscribe, like and share. ಫ್ರೆಂಡ್ಸ್ ನೋಡಿ, ನಾನಿವತ್ತು ಬೀಟ್ರೋಟ್ ಹಲ್ವನ ನನ್ನ ಮಕ್ಕಳಿಗೋಸ್ಕರ ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಒಂದು 3 ಚಮಚದಷ್ಟು ತುಪ್ಪನ ತೊಗೊಂಡ್ಬಿಟ್ಟು ಅದನ್ನು ಪ್ಯಾನ್ಗೆ ಹಾಕಿ, ಆನಂತರ 2 ಬಟ್ಟಲಷ್ಟು ಬೀಟ್ರೋಟ್ ತುರಿಯನ್ನು ಚಿಕ್ಕದಾಗಿ ತುರಿದಿಟ್ಕೋಬೇಕು. ಅದನ್ನು ಕೂಡ ಆ ತುಪ್ಪದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು ಫ್ರೆಂಡ್ಸ್. ಅದೇನಾಗಬೇಕಪ್ಪ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ 2 ನಿಮಿಷ 3 ನಿಮಿಷದವರೆಗೂ ಬಾಡಿಸ್ತಾ ಇರಿ, ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಅದರಲ್ಲೂ ನಾನು ಪ್ರತಿ ಅಡುಗೆ ಮಾಡೋದು ಕೂಡ ಸ್ಟೀಲಿನ ಪಾತ್ರೆಯಲ್ಲಿ ಬೇಗ ಸೀದೋಗ್ಬಿಡುತ್ತೆ. ಆ ಕಾರಣಕ್ಕೆ ನೋಡಿ, ಈ ರೀತಿ ಕೈ ಆಡಿಸ್ತಾ ಇರಿ. ತುಪ್ಪದಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಈ ಬೀಟ್ರೋಟ್ ಹಲ್ವಾ ಮಕ್ಕಳು ಕೆಲವೊಂದು ಸರಿ ಬೀಟ್ರೋಟ್ನ ಇಷ್ಟಪಡೋದಿಲ್ಲ ತಾನೇ, ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಈ ರೀತಿ ಬೀಟ್ರೋಟ್ ಹಲ್ವಾ ಮಾಡಿಕೊಟ್ರೆ ಮಕ್ಕಳು ತುಂಬ ಆಸೆಯಿಂದ ತಿಂತಾರೆ. ನೋಡಿ, ನಾನು ಒಂದು ಕಪ್ಪು ಆಮೇಲೆ ಮತ್ತೆ ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ, ಹಸುವಿನ ಹಾಲು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋ ತನಕ ಹುರಿದಿರ್ತೀವಲ್ಲ, ಆನಂತರ ಅರ್ಧ ಕಪ್ನಷ್ಟು ಏನು ಮಾಡಬೇಕು, ನಾವು ಯಾವ ಕಪ್ನಲ್ಲಿ ಬೀಟ್ರೋಟ್ ಅಳತೆ ತೊಗೊಂಡಿರ್ತೀವೋ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಹಾಲು. ನೋಡಿ, 1 ಕಪ್ ಹಾಕಿದೆ. ಇವಾಗ ನಾನು ಮತ್ತೆ ಅರ್ಧ ಕಪ್ಪಿನಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಬತ್ತೋವರೆಗೂ ಇದೇನು ಮಾಡಬೇಕು, ಚೆನ್ನಾಗಿ ಕುದಿಬೇಕು. ಈ ರೀತಿ ಹಾಲೆಲ್ಲ ಹಿಂಗೆ ಹೋಗಬೇಕು ಫ್ರೆಂಡ್ಸ್. ಹಿಂಗೋ ತನಕ ನಾವೇನು ಮಾಡಬೇಕು, ಕೈ ಆಡಿಸ್ತಾ ಇರಬೇಕು. ಆನಂತರ ಬಂದುಬಿಟ್ಟು ಸಕ್ಕರೆ ಹಾಕಿಬಿಡಿ. ಸ್ವಲ್ಪ ಹಾಲು ಹಿಂಗಿದ ತಕ್ಷಣ ಸಕ್ಕರೆ ಹಾಕಿಬಿಡಿ. ಆ ಹಾಲೆಲ್ಲ ಏನಾಗಬೇಕು, ರೆಡ್ ಆಗಬೇಕು. ಈ ರೀತಿ ಫುಲ್ಲು 2 ಹೊಂದ್ಕೋಬೇಕು. ಹಾಲು ಮತ್ತು ಬೀಟ್ರೋಟ್ ಹೊಂದಿದ್ಮೇಲೆ ಏನು ಮಾಡ್ತೀವಿ, ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸ್ವೀಟ್ ಬಂದುಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಸ್ವೀಟನ್ನ ಹಾಕ್ಕೊಳ್ಳಿ. ಯಾಕಂದರೆ ಬೀಟ್ರೋಟು ಆಲ್ರೆಡಿ ಸ್ವೀಟ್ ಇರುತ್ತೆ, ಹಾಗೆ ಸಕ್ಕರೆ ಕೂಡ ತುಂಬ ಹಾಕಿದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ನಾನು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿದ್ದೀನಿ ಸಾಕು ಅಂತ. ತುಂಬ ಸ್ವೀಟ್ ಆದರೆ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಮೀಡಿಯಮ್ ಸ್ವೀಟ್ ಇದ್ದರೆ ಆಸೆಯಿಂದ ತಿಂತಾರೆ. ನೋಡಿ, ಬೀಟ್ರೋಟ್ ತಿನ್ನೋದ್ರಿಂದ ನಮಗೆ ಎಷ್ಟೆಲ್ಲ ಆರೋಗ್ಯದ ಲಾಭಗಳಿವೆ ಅನ್ನೋದು ನಿಮಗೆ ಗೊತ್ತಿದ್ದೇ ಇದೆ. ಬೀಟ್ರೋಟ್ ಸೇವನೆಯಿಂದ ನಮಗೆ ರಕ್ತ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಕಣ್ಣಿಗೂ ತುಂಬ ಒಳ್ಳೆಯದು. ಹಾಗೆ ರಕ್ತ ಶುದ್ಧೀಕರಣ ಮಾಡಲಿಕ್ಕೂ ಕೂಡ ಬೀಟ್ರೋಟು ತುಂಬ ಸಹಾಯ ಮಾಡುತ್ತೆ. ತೂಕ ಇಳಿಕೆಗೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ನಾವೇನು ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಬೀಟ್ರೋಟ್ನ ತುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿ ತುಪ್ಪ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಇದನ್ನು ಮಕ್ಕಳಿಗೆ ಸೇವನೆ ಮಾಡಲಿಕ್ಕೆ ಕೊಡೋದ್ರಿಂದ ಮಕ್ಕಳ ಬುದ್ಧಿಶಕ್ತಿನೂ ಚುರುಕಾಗುತ್ತೆ. ಬೇಗ ರಕ್ತ ಕೂಡ ಅವರಿಗೆ ವೃದ್ಧಿ ಆಗಲಿಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಇನ್ನೊಂದು ಸ್ವಲ್ಪ ಸಕ್ಕರೆ ನೀಟಾಗಿ ಈ ರೀತಿ ಒಂದು ಸ್ವಲ್ಪ ಪಾಕ ಬರೋ ಥರ ಆಗಿರಬೇಕು. ಅಲ್ಲಿ ಮಟನೂ ಸ್ವಲ್ಪ ಹುರಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಬಾಡಿಸಿ. ನೋಡಿ, ಇನ್ನೂ ತುಂಬ ನೀರು ಬಿಟ್ಟಿದೆ. ಇದು ಹಾಲು ಹಾಕಿದ್ದೀನಲ್ಲ, ಹಾಲಿಂದ ಕೂಡ ಅದು ಕೂಡ ನೀಟಾಗಿ ಬತ್ತಬೇಕು ಫ್ರೆಂಡ್ಸ್. ನೋಡಿ, ನಂತರ 2 ಚಮಚದಷ್ಟು ತುಪ್ಪ, ಅದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ, ಇನ್ನು ಡ್ರೈ ಫ್ರೂಟ್ಸ್ ಯಾವ್ದಾರ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಮತ್ತೆ ತುಪ್ಪ ಹಾಕಿದ್ದೀನಿ, 2 ಚಮಚ ಅಥವಾ 2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಜಾಸ್ತಿನೇ ತುಪ್ಪ ಯೂಸ್ ಮಾಡಿದರೆ ಏನಾಗುತ್ತೆ, ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ. ನೋಡಿ, ನಂತರ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿದ್ದೀನಿ. ಇದು ಹಾಕಿಬಿಟ್ಟು ಸ್ವಲ್ಪ ಇವಾಗ ಒಗ್ಗರಣೆ ಕೊಟ್ಕೊಂಡ್ರೆ ಬೀಟ್ರೋಟ್ ಹಲ್ವಾ ಸವಿಯಲು ಸಿದ್ಧವಾಗುತ್ತೆ. ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಅವರಿಗೆ ಲಂಚ್ಗೂ ಮುಂಚೆ ಸ್ಕೂಲಲ್ಲಿ ಸ್ನ್ಯಾಕ್ಸಿಗೆ ಏನಾದರೂ ಕೊಟ್ಟು ಕಳಿಸ್ತೀವಲ್ಲ, ಮೊಳಕೆ ಕಾಳು ಆಗಲಿ, ಮೊಳಕೆ ಕಟ್ಟಿದ ಕಾಳು ಇಂಥವೆಲ್ಲ ಕೊಟ್ಟು ಕಳಿಸ್ತೀವಲ್ಲ, ಅದ್ರ ಜೊತೆಗೆ ಒಂದೊಂದು ದಿನ ಈ ರೀತಿ ಕೊಟ್ಟರೆ ಅವು ಸ್ನ್ಯಾಕ್ಸ್ಗೂ ತೊಗೊಂಡೋಗ್ಬಿಟ್ಟು ಮಕ್ಕಳು ತಿಂತವೆ ಫ್ರೆಂಡ್ಸ್. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಈ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಮಧ್ಯೆ ಅದು ಆ ಹಲ್ವಾ ಜೊತೆಗೆ ಮಧ್ಯೆ ಡ್ರೈ ಫ್ರೂಟ್ಸ್ ಎಲ್ಲ ಕ್ರಿಸಿಪಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಹೆಚ್ಚು ತುಪ್ಪದ ಸೇವನೆ ಮಾಡೋದ್ರಿಂದ ಮಕ್ಕಳಿಗೆ ಬೇದಿ ಕೂಡ ತುಂಬ ಸರಳವಾಗುತ್ತೆ, ಹಾಗೆ ಬುದ್ಧಿಶಕ್ತಿ ಕೂಡ ಚುರುಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನಿವಾಗ ಒಗ್ಗರಣೆ ಕೊಟ್ಟಾಯಿತು. ನೋಡಿರಿ,
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ರೀತಿ ಮಧ್ಯೆ ಮಧ್ಯೆ ಅವೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಡ್ರೈ ಫ್ರೂಟ್ಸು. ಮಕ್ಕಳಿಗೆ ಅದು ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಅದನ್ನೇ ತಿನ್ನಬೇಕು ಅಂತ ಮಕ್ಕಳಿಗೆ ಆಸೆ ಬರುತ್ತೆ. ನಾವು ಡ್ರೈ ಫ್ರೂಟ್ಸ್ ಕಡಿಮೆ ಹಾಕಿಬಿಟ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಇದು ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ದರೆ ಅವರು ಆಸೆಯಿಂದ ಇನ್ನೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡ್ತಾ ಇದ್ದರೆ ಸಾಕು, ಬಾಯಲ್ಲಿ ಹಾಗೆ ನೀರು ಸುರಿಯುತ್ತೆ. ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ನನ್ನ ಮಕ್ಕಳು 2 ಕಪ್ 3 ಕಪ್ ತಿಂದರು ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗಿತ್ತು. ನಾನು ಇದನ್ನು ಮಕ್ಕಳಿಗೆ ವಾರದಲ್ಲಿ 2 ಸರಿ ಮಾಡಿಕೊಡ್ತಾನೇ ಇರ್ತೀನಿ. ನನಗೆ ವೀಡಿಯೋ ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ, ಆ ಕಾರಣಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಇದು ಮಾಡಿಕೊಟ್ಟು ಮಾರನೇ ದಿವಸನೇ ಮತ್ತೆ ಮಾಡಿಕೊಡು ಅಂದರೆ ಮತ್ತೆ ಇನ್ನೊಂದು ಸರಿ ಮಾಡಿಕೊಟ್ಟೆ ಫ್ರೆಂಡ್ಸ್. ನೋಡಿ ತುಂಬ ರುಚಿಯಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ.